ಈಗ ಕೂಡಲ್ ಸಂಗಮ್ ಸ್ವಾಮೀಜಿ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಬಹಳ ಮನಸ್ಸಿಗೆ ನೋವಾಗಿದೆ ಅಂತ ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದ್ರಿ, ಅದಕ್ಕೆ ಆ ನೋವಿಗೆ ನಾ ಏನು ಮಾಡಲಿ? ಏನು ಅಮೃತಾಂಜನ್ ಕೊಡ್ಲ, ಏನು ಜಡ್ಡು ಬಾಂಬ್ ಕೊಡ್ಲ? ಒಬ್ಬರು ಸಮಾಜದ ಸ್ವಾಮೀಜಿಯಾಗಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಲುವಂತ ಒಬ್ಬ ವ್ಯಕ್ತಿ ಸಲ ಇವ್ರ ಪರವಾಗಿ ನಿಂತಲ್ಲೇನ್ರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿನು ಇವರು ಈಗ ಹಿಂಗೆ ಮತ್ತೆ ಬ್ಯಾನಿ ಆಗ್ಲಕತ್ತೈತಾರ ಅವ್ರಿಗೆ. ಸಮಾಜಕ್ಕೆ ಮೋಸ ಮಾಡ್ತಾರಲ್ಲ, 2A ಕೊಡಿಸ್ಬಿಡ್ತೀವಿ ಅಂತಂದ್ರಲ್ಲ. ನಮ್ಮ ಸರ್ಕಾರ ಬಂದು 1 ತಿಂಗಳದಾಗ ಕೊಡಿಸ್ತೀವಿ ಅಂದಿದ್ರು, ಯಾಕೆ ಕೊಡಿಸ್ಲಿಲ್ಲ? ನಾವು 2DA ಕೊಟ್ಟಿವ್ರಿ, ನೀವೇನು ಕೊಟ್ರಪ್ಪ? ಇಲ್ಲತ್ತ ಹೇಳೋದತ್ತು CM ಬಲ್ಲಿ ಕರ್ಕೊಂಡೋಗಿ ನಾವು ಕೊಡುವಾಗಲ್ಲ. ಏನು ಹೇಳಿದ್ರು? ಹಿಂದೂಗಳು ಯಾರೇ ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರುದ್ಧ, ಮುಸ್ಲಿಮ್ರು ಕೇಳಿದ್ರೆ ಇವತ್ತು 4% ನೀವು ಗುತ್ತಿಗೆಯಲ್ಲಿ ಕೊಟ್ಟಿರಿ, ಅವರಿಗೆ 2B ಅಂತೇಳಿ ಸಪ್ರೇಟ್ 4% ಕೊಟ್ಟಿರಿ. ಅದು ಕೊಡ್ಲಿಕ್ಕೆ ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. ಕೊಟ್ಟರೆ ಹೆಂಗಪ್ಪ ಸಿದ್ದರಾಮಯ್ಯನವರೇ? ನಮಗೆ ಸಂವಿಧಾನ ವಿರೋಧಿ ಅಂತಾರೆ. ಲಿಂಗಾಯತರು, ಮರಾಠರು, ಜೈನರು ಇವರೆಲ್ಲ ಕೇಳಿದ್ರೆ ಏನಂತಾರ? ಇವತ್ತು ಅಲ್ಪಸಂಖ್ಯಾಕ ಇಲಾಖೆ ಅಂದ್ರೆ ಬರೀ ಮುಸಲ್ಮಾನರದ್ದು ಐತೇನ್ರಿ? ಅಲ್ಲಿ ಜೈನರು ಅದಾರ, ಅಲ್ಲಿ ಪಾರ್ಸಿಗಳದಾರ, ಅಲ್ಲಿ ಸಿಖ್ರು ಅದಾರ, ಅಲ್ಲಿದಿಂದ ನಮ್ಮ ಯಾರು ಇವತ್ತು ಕ್ರಿಶ್ಚಿಯನ್ರು ಅದಾರ. ಜಮೀರ್ ಅಹ್ಮದ್ ಖಾನ್ ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲೇ ಏನು ಮಾಡಿದ್ರು? ಒಂದು ಸರ್ಕ್ಯುಲರ್ ತೆಗೆದಿದ್ರು. 80% ಏನು ಬರ್ತಾವಲ್ಲ ಅಲ್ಪಸಂಖ್ಯಾಕ ಇಲಾಖೆದ್ದು ಡೆವಲಪ್ಮೆಂಟ್ದು, 80% ಮುಸ್ಲಿಮರು, 10% ಕ್ರಿಶ್ಚಿಯನ್ರು, 10%ನಾಗ ಜೈನರು, ಸಿಖ್ರು, ಪಾರ್ಸಿಗಳು, ಬೌದ್ಧರು ಮಾಡಿದ್ದೆ. ಅದಕ್ಕೆ ನಾ ಜಗಳ ತೆಗೆದೆ. ಯಾವ ಬೇಕಾದ ಅಲ್ಪಸಂಖ್ಯಾಕ ಒಬ್ಬ ಜೈನರು ಮೊದಲು ಅರ್ಜಿ ಕೊಟ್ಟಂದ್ರೆ ಅವನು ಕ್ಲಿಯರ್ ಆಗಲಿ. ಅದು ಇಲ್ಲತ್ತ 80% ಅವ್ರು ರಿಸರ್ವೇಷನ್. ನಾ ಅಲ್ಲಿ ಜಗಳ ತೆಗೆದು ವಿಧಾನಸಭೆ ಅವನಿಗೆ ನಮಗೆ ಜಗಳ ಆಯಿತು ಜಮೀರ್ ಅಹ್ಮದ್ ಖಾನ್ಗೆ. ಮರುದಿವಸ ಅಧಿಕಾರಿಗಳ ಸಭೆ ತೆಗೆದು ಅದು ವಾಪಸ್ ತಗೋತೇನೆ ಅಂತ ಹೇಳಿ. ಇವತ್ತು ನೋಡ್ರಿ, ಬಿಜಾಪುರಕ್ಕೆ 50 ಲಕ್ಷ ರೂಪಾಯಿ ಒಂದು ಜೈನ್ ಬಸ್ದಿಗೆ ಇವತ್ತು ರೊಕ್ಕ ಕೊಟ್ಟರು. ಎದ್ರ ತಳಗ? ಅಲ್ಪಸಂಖ್ಯಾಕ ಇಲಾಖೆ. ಮೊದಲು ಅಲ್ಪಸಂಖ್ಯಾಕ ಇಲಾಖೆ ಅಂದ್ರೆ ಅವ್ರು ಮುಸ್ಲಿಂ ಕಾಲನಿ ಬಿಟ್ಟರೆ ಎಲ್ಲೂ ಡೆವಲಪ್ಮೆಂಟ್ ಮಾಡ್ತಿದ್ದಿಲ್ಲ. ಈಗ ನಾ ಬಿಜಾಪುರ್ನಾಗ ಎಲ್ಲ ಜೈನ್ ಕಾಲನಿಗಳು, ಕ್ರಿಶ್ಚಿಯನ್ ಕಾಲನಿ ಎಲ್ಲ CC ರೋಡ್ ಮಾಡೀನಿ. ಅಲ್ಪಸಂಖ್ಯಾಕರು ಅಂದ್ರೆ ಬರೀ ಮುಸ್ಲಿಮ್ರಲ್ಲ. ಇದನ್ನೆಲ್ಲ ಮಾತಾಡಿದ ಕೂಡಲೇ ಆ ವಿಜೇಂದ್ರನ ಚೇಲಗಳು, ಇವನು ಜಮೀರ್ ಅಹ್ಮದ್ ಖಾನ್ ಆಫೀಸಿಗೆ ಹೋಗಿದ್ದೆ, ಚಹಾ ಕುಡಿದೆ ಆತ. ಚಹಾ ಏನು ಜಮೀರ್ ಅಹ್ಮದನ ಮನಿದಲ್ಲ, ಕರ್ನಾಟಕ ಸರ್ಕಾರದಾಗ ಮಂತ್ರಿಗಳಿಗೆ ಒಂದು ಇದು ಇರ್ತದೆ ಪ್ರೋಟೋಕಾಲ್. ಯಾರೇ ಆಫೀಸರ್ ಬರಲಿ, MLA ಬರಲಿ, ಅವ್ರಿಗೆ ಚಹಾ ಕಾಫಿ ಕುಡಿಸ್ಲಾಕ ಅಲೌನ್ಸ್ ಇರ್ತದೆ, ಅದರ ಕುಡ್ಸ್ಯಾರ. ನಾ ಹೋಗಿದ್ದೆ ಅದ್ರ ಸಲಾಗಿ ಜೈನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಅವ್ರಿಗೆ ಏನೋ ಅವ್ರಿಗೆ ಸಿಗ್ಬೇಕಾದ ಸೌಲಭ್ಯ. ಇವತ್ತು ನಮ್ಮಲ್ಲಿ ಮನೆ ಕಟ್ ಮಾಡಿದ್ರು, 1,000 ಮನೆ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರು. ನೋಡ್ರಿ, ಮುಸ್ಲಿಂ ಮಂತ್ರಿ ಅದಾನಂತ ಹೇಳಿ ನಾವು ನಮ್ಮ ಸಮುದಾಯಕ್ಕೆ ಸಿಗುವಂಥ ಸೌಲಭ್ಯಗಳನ್ನ ಅನ್ಯಾಯ ಆದಾಗ ನಾವು ಕೇಳಬೇಕು, ತರೇಬೇಕು. ಆದರೆ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ಅದೇ ಫೋಟೋ ಹಾಕ್ತಾರೆ ಮೇಲೆ ಮಕ್ಕಳು, ವಿಜೇಂದ್ರನ ಚೀಲಗಳು. ಹಲ್ಕ ಕೆಲಸ ಬಿಡ್ರಿ, ಚಂದ ಅವ್ರು ಭೇಟಿಯಾಗಿ ಬರ್ತಾರೆ ರೀ. ಅವ್ರು ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿನೇ ಈಗ ಇವೇನು ಯಾವುದು ಜನಾಕ್ರೋಶ ಏನೈತಲ್ರಿ, ರಾತ್ರಿ DK ಶಿವಕುಮಾರ್ ಕೂಡ ಹೋಗಿ ಅವ್ರ ಪ್ರಕಾರನೇ ನಕಾಶೆ ಒಳಗೆ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಇವ್ರು ಹೇಳ್ತಾರೆ ನಾವು ಭಾಳ ಸಾಚ ಇದ್ದೀವಿ, ನಾವು ಭಾಳ ಇದೀವಿ. ಭ್ರಷ್ಟಾಚಾರ ಬಗ್ಗೆ ವಿಜೇಂದ್ರ ಮಾತಾಡ್ತಂತ. ಅವನೇ ಅವ್ರ ಅಪ್ಪನ ನಕಲಿ ಸಹಿ ಮಾಡ್ಯಾನ. ನಾ ಮಾಡಿಲ್ಲ ಅಂತ ಹೇಳವ, ಚೆಕ್ದಾಗ ರೊಕ್ಕ ತಿಂದಿಲ್ಲ ಅಂತ ಹೇಳಿ. ಅದು ಹೇಳೋದೇ ಇಲ್ಲ, ನೀವು ಕೇಳೋದೇ ಇಲ್ಲ. ಅವ್ನಿಗೆ ಏನು ಮಾಡ್ತೀರಿ ಪಾಪ?